ಬರ್ತಾ ಇದೆ, ನಾಳೆ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಾಕಷ್ಟು ತಯಾರಿ ನಡೀತಾ ಇದೆ. ನಿಮ್ ಹೇಳ್ಬೇಕಂದ್ರೆ ಥಿಯೇಟರ್ ಮುಂಭಾಗದಲ್ಲಿ ಇದು ಥಿಯೇಟರ್ ಅಂತಾನೆ ಅನ್ಸಲ್ಲ, ಯಾಕಂದ್ರೆ ಮದುವೆ ಹೆಣ್ಣಿನ ತರ ಸಿಂಗಾರ ಮಾಡಿದೆ, ಹೆಣ್ಣಿನ ತರನೇ ಆಗ್ತಿದೆ. ಯಾಕಂದ್ರೆ ಇತಿಹಾಸ ಬರೆಯೋದಂತ ಒಂದು ಪ್ರಕಾಶ ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ದಾಖಲೆ ಬರೀತದೆ. ಅಣ್ಣವರು 100 ವರ್ಷಕ್ಕಿಂತ 200 ವರ್ಷ ಬದುಕಿದಷ್ಟು ಸಂತೋಷ ಪಡ್ತಾರೆ ಇದು ನೋಡ್ಬಿಟ್ಟು. ಪ್ರತಿಯೊಂದು ತಾಲೂಕು ಹಳ್ಳಿ ಹೋಬಳಿ ಒಳಗೆ ಒಂದು MLA ಎಲೆಕ್ಷನ್ ಮಾಡುವುದು ಅಷ್ಟು ಕೋಟಿ ಖರ್ಚು ಮಾಡಿ ಅಭಿಮಾನಿಗಳು ಮಾಡ್ತಿದ್ದಾರೆ. ಇದು ಅವರು ವೈಯಕ್ತಿಕವಾಗಿ ಮಾಡ್ತಾರೆ. ಇದು ಅಷ್ಟು ಅಭಿಮಾನ ಐತೆ ಅಂದ್ರೆ ಅಣ್ಣನ ಮಟ್ಟಿಗೆ ಎಷ್ಟು ಅಭಿಮಾನ ಇಟ್ಟಿರ್ತಾರೆ. ಅವರಲ್ಲಿ ಒಳ್ಳೆ ತನಕೋಸ್ಕರ ಇಟ್ಟಿರೋದು, ಸುಮ್ಮನೆ ಯಾರು ಮಾಡ್ತಿರ್ಲಿಲ್ಲ. ನಾನು ನೋಡಿ 900 ರೂಪಾಯಿ ಕೊಟ್ಟು ಇದು ತಗೊಂಡು ನನ್ನ ಮಗನ ಕರ್ಕೊಂಡ್ ಬರ್ಬೇಕು ಅಂತಿದ್ದೆ. ನಮ್ಮ ಮನೆಯವರು ಬೇಡ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಬೇಕು ನೀವು ವಾರ ತನಕ ಅಂತ ಹೇಳಿದ್ದಾರೆ. ಎಷ್ಟು ಅಭಿಮಾನ ಇಟ್ಟಿರ್ಬೋದು. ಆಟ ಹೊಡೆಯೋದು ಬಿಟ್ಟು ನಿಲ್ಸಿ ನಾವು. ಹಂಗೆ ಪ್ರತಿಯೊಂದು ಥಿಯೇಟರ್ ನಮ್ದು ಚಿತ್ರದುರ್ಗ 1 ಕಿಲೋಮೀಟರ್ ತನಕ ಬ್ಯಾನರ್ ಹಾಕಿದ್ದಾರೆ. ಅಲ್ಲಿ ನಾವ್ ಯಾವ ಅಲ್ಲೇ ಹೋಗಿ ನೋಡ್ತಿದ್ವು. ಅಷ್ಟು ಅಭಿಮಾನಿ ಇದ್ದಾರೆ. ಫಿಲಂ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಒಂದೊಂದು ಸೆಂಟೆನ್ಸ್ ಅಭಿಮಾನಿಗಳಿಗೋಸ್ಕರ ಅಣ್ಣರು ತೆಗೆದುಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿಲಂ ಆದ್ರೆ ಯಾವುದೇ ಕಾರಣ ಎಲ್ಲರೂ ಬಂದು ನೋಡ್ಬೇಕಾದ್ರೆ ಕರ್ನಾಟಕದ ಜನತೆ ಬಂದು ನೋಡ್ಬೇಕು, ಹರಿಸ್ಬೇಕು, ಆಶೀರ್ವಾದ ಮಾಡ್ಬೇಕು. ಆ ತರ ಇದೆ ಫಿಲಂ. ಇವಾಗ ಏನಂದ್ರೆ ಒಂದು ಥಿಯೇಟರ್ ಅಂದ್ರೂ ರೆಡಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ, ಆದ್ರೆ ಈ ತರ ಡೆಕೋರೇಟ್ ಮಾಡೋದು ಇದು ಕರ್ನಾಟಕದಲ್ಲಿ ಪ್ರತಿಯೊಂದು ಥಿಯೇಟರ್ ಇದೇ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಬಟ್ ಈ ಸಂಭ್ರಮ ಹಬ್ಬನೆಲ್ಲ ಯಾವ ರೀತಿ ಆಚರಿಸ್ತಾರೆ, ಯಾಕೆ ಈ ತರ ಅಂತ ಅಣ್ಣರು ಆ ತರ ನಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಮಾತು. ಇನ್ನೊಂದು, ನೀವು ಯಾರಿಗೂ ತೊಂದರೆ ಕೊಡಬೇಡಿ, ಒಳ್ಳೆ ಮಾಡ್ಕೊಂಡು ಹೋಗಿ ಎಲ್ಲರೂ ಬೆಳೆಸೋಣ ಅಂತ ಹೇಳಿದ್ದಾರೆ. ಎಷ್ಟಾಗದ ಕೈಲಾದಷ್ಟು ದುಡ್ಡು ಇನ್ನು ಸಂಧಾರಣೆ ಮಾಡಿಬಿಟ್ಟು ಮಕ್ಕಳಿಗೆ ಅನಾಥಾಶ್ರಮ ಕೊಡ್ಬೇಕು ಅಂತ ಹೇಳಿದ್ದಾರೆ. ಹಂಗಿದ್ಮೇಲೆ ಮತ್ತೆ ಅವ್ರ ಫಿಲಂ ಬಂದ ಅಂತಂದ್ರೆ ಫಿಲಂ ತೋರ್ದಲ್ಲಿ ಇನ್ಯಾರು ತೋರ್ಬೇಕು ನಾವು. ಆ ತರ ಎಲ್ಲರೂ ಸಂತೋಷದಿಂದ ಪ್ರತಿಯೊಬ್ಬರು ಅವ್ರ ಕೈಯಲ್ಲಿ ಹಾಕಿದ್ರು 5,000 10,000 1,000 ಎಷ್ಟಾಗದಷ್ಟು ಅವ್ರು ಹೇಳಿದಕ್ಕೋಸ್ಕರ ಒಂದು ಬೆಲೆ ಕೊಟ್ಬಿಟ್ಟು ಮಾತಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಇದು ಯಾವುದೇ ಅಭಿಮಾನಿ ಸಂಘದಿಂದ ಫಂಡ್ ಕಲೆಕ್ಟ್ ಮಾಡಿರುವಂತದ್ದಲ್ಲ, ದರ್ಶನ್ ಅವ್ರ ಕಡೆಯಿಂದ ಫಂಡ್ ಕಲೆಕ್ಟ್ ಮಾಡಿರುವಂತದ್ದು ಅಲ್ಲ, ಸಿನಿಮಾ ಟೀಮ್ ಕಡೆಯಿಂದ ಯಾರು ಸ್ವಂತ ನಿಮ್ಮ ದುಡ್ಡಲ್ಲಿ ಇದೊಂದಿಷ್ಟು ಖರ್ಚು ವೆಚ್ಚ ನೋಡ್ಕೊಂಡು ರೆಡಿ ಮಾಡ್ತಿರುವಂತದ್ದು ಏನು ಸರ್? ಇಲ್ಲ, ಪ್ರತಿಯೊಬ್ಬರು ಅವ್ರವ್ರು ದುಡ್ಡುಗಳನ್ನ ಹಾಕಿಬಿಟ್ಟು 2 ವರ್ಷದಿಂದ ಸಿನಿಮಾ ಬಂದಿಲ್ಲ. ಮತ್ತೆ ಅಣ್ಣ ಸಿನಿಮಾ ಬರೋದ್ರೆ 2 ವರ್ಷ ಆಗುತ್ತೆ. ಒಬ್ಬ ಮನುಷ್ಯ ನಾನು ಈ ಟೈಮ್ ಒಳಗೆ 2,000 ಖರ್ಚು ಮಾಡಿದ್ರು ಅಭಿಮಾನಿ ಆಗಿಬಿಟ್ಟಿದ್ದೆ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು 2,000 ಖರ್ಚು ಮಾಡಿದ್ರೆ ಎಷ್ಟು ಅಭಿಮಾನಿ ಇದ್ದಾರೆ. 1.5 ಕೋಟಿ ಜನ ಇದ್ದಾರೆ ಅಂತಂದ್ರೆ ಎಷ್ಟು ದುಡ್ಡು ಕಲೆಕ್ಟ್ ಆಗಿ ಯಾಕೆ ಮಾಡಬಾರ್ದು? ಅದಕ್ಕೋಸ್ಕರ ಪ್ರತಿಯೊಂದು ಮಾಡಕ್ಕಲ್ಲ. ಚಿತ್ರರಂಗ ಬೆಳೆಯಬೇಕು, ನಮಗೆ ಒಂದು 3 ಗಂಟೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಅಷ್ಟು ಮಾಡಿಲ್ಲ ಅಂತಂದ್ರೆ ಯಾವ ತರ ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ಹೀರೋಗಳಿಗೂ ಮಾಡ್ತಾರೆ. ಆದ್ರೂ ನಮ್ಮ ಭಾಷೆಗೆ ಹೇಳಿರೋ ಒಂದು ಒಳ್ಳೆ ತನಕ್ಕೋಸ್ಕರ ಇನ್ನೂ ಒಂದು ಕೈ ಮೇಲೋಗಿ ನಾವು ಮಾಡ್ತಿದೀವಿ. ಅಂದ್ರೆ ಈ ಅಭಿಮಾನಕ್ಕೆ ಬೆಲೆ ಕಟ್ಟಬಾರ್ದು ಅಂತಾರೆ ಸರ್. ಬಟ್ ಆದ್ರೆ ಇದೆಲ್ಲ ಖರ್ಚು ವೆಚ್ಚ ಅಂದಾಜು ಎಷ್ಟು ಆಗ್ಬಹುದು ಸರ್ ಈ ತರ ರೆಡಿ ಮಾಡ್ಲಿಕ್ಕೆ? ಯಾಕಂದ್ರೆ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಿರುವಂತದ್ದು. ಬಟ್ ಅದು ಎಷ್ಟು ಆಗ್ಬಹುದು ಸರ್ ಒಂದು ಅಂದಾಜು ಈ ತರ ಮಾಡ್ಲಿಕ್ಕೆ ಒಂದು ಡೆಕೋರೇಟ್? ಅಂದಾಜು ಹೇಳಕ್ ಆಗಲ್ಲ. ಆತು ಅಂತಂದ್ರೆ ಅವ್ರವ್ರ ವೈಯಕ್ತಿಕ ಎಷ್ಟೆಷ್ಟು ಮಾಡ್ತಾರೋ 10 ಕೋಟಿಗೂ ಮೀರ್ಬೋದು ಅಂತ ಹೇಳಬಲ್ಲೆ. ಪ್ರತಿ ಎಂಟೈರ್ ಕರ್ನಾಟಕದ ಬಗ್ಗೆ ಹೇಳಕ್ ಹೋದ ಅಂತಂದ್ರೆ ನಮ್ಮ ಹುಡುಗರೆಲ್ಲ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ ಆಗೋದಿಲ್ಲ ಏನಿಲ್ಲ. ಅವ್ರ ಊಟದ ಆಗ್ಬೋದು, ಬಿರಿಯಾನಿ ಹಾಕ್ಸ್ಬೋದು, ಪ್ರತಿಯೊಂದು ಮತ್ತೊಂದು ವೈಯಕ್ತಿಕ ವೆಚ್ಚಿತ್ತು ಅಂತ ಹೇಳಕ್ಕಿಂತ ಹೋದ್ರೆ ಊಹೆ ಮಾಡಕ್ಕಲ್ಲ. ನಿಮಗೆ ಗೊತ್ತಾಗದು ಒಂದು 10 ಕೋಟಿಗೂ ಮೀರ್ಬೋದು. ಯಾಕಂದ್ರೆ ಹೇಳ್ಬೇಕು ಅಂತಂದ್ರೆ ರಜಾ ಹಾಕಿ ಎಲ್ಲರೂ ಬಂದು ನೋಡ್ಬೇಕಾದಂತ ಸಿನಿಮಾ ಇದು. ಪ್ರತಿಯೊಬ್ರು ಒಂದು ದಿನದ ಮಟ್ಟಿಗನ ಆಗ್ಲಿ. ಹಂಗಾಗಿ ಯೂಟ್ಯೂಬ್ ವಿಷಯ ಬಂದು ಅವ್ರ ಟೈಮಿಗೆ, ಯಾಕಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಇದೆ. ಆ ಪ್ರತಿಯೊಂದು ದಿನ ಬಂದು ಪ್ರತಿಯೊಬ್ರು ನೋಡ್ತಾರೆ. ನಮ್ಮ ಫ್ಯಾಮಿಲಿನೂ ಅಷ್ಟೇ ಹೇಳಿದ್ದಾರೆ, 1 ದಿನ 2 ದಿನ ಬಿಟ್ಟು ಎಲ್ಲರೂ ಹೋಗೋಣ ಅಂತ. ಆದ್ರೆ ಅದು ದುಡ್ಡಿ ಮಾತ್ರ ಕಟ್ಟಕ್ಕಾಗಲ್ಲ. ಕೋಟಿನ ಮೀರೋಗಿದೆ ಅದು. ಚಿತ್ರ ಅದು ಫಿಲಂ ತಗೊಂಡ್ಬಿಟ್ಟು ಅದು ಪ್ರೊಡ್ಯೂಸರ್ ತಾತ್ರ ದುಡ್ಡಿಗಿಂತ ಮೀರೋಗಿದೆ. ಅಷ್ಟು ಇದನ್ನೇ ಬಂಡವಾಳ ಹಾಕ್ತಾರೆ. ಪ್ರತಿಯೊಂದು ನೀವೇ ಮಾಡಿದಿರ, ತಾರಕ್ ಆಗ್ಬೋದು, ಹೋಬಳಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಮಗದೊಂದು ಆಗ್ಬೋದು, ಅದನ್ನ ಮೀರ್ಸಕ್ಕೆ ಆಗೋದಿಲ್ಲ. ಆ ತರ ಮಾಡಿದ್ದಾರೆ ಡೆಕೋರೇಷನ್. ಇಡೀ ಕರ್ನಾಟಕ, ಎಂಟೈರ್ ಕರ್ನಾಟಕ ಎಲ್ಲ ಸೇರಿ ಕೂಡ ನಾವು 10 ಕೋಟಿಗೂ ಹೆಚ್ಚು ಈ ತರದ ಅಲಂಕಾರಕ್ಕಂತಾನೆ ಎತ್ತಿಡ್ತೀವಿ ಅಂತೆಲ್ಲ ಹೇಳಿದ್ರ. ಬಟ್ ಇದೊಂದು ಸಿನಿಮಾ ಬಜೆಟ್ ಕೂಡ ಇದಕ್ಕಿಂತ ಕಮ್ಮಿ ಇರುತ್ತೆ. ಬಟ್ ಅಂತದ್ರಲ್ಲಿ ನೀವು ಅಲಂಕಾರಕ್ಕೆ ಒಂದು 10 ಕೋಟಿ ಎತ್ತಿಡ್ತಿದ್ರೆ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಇರ್ಬೋದು ಅಂತ ಸರ್ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಅದು ಫ್ಯಾನ್ ಕ್ರೇಜ್ ಅನ್ನೋದಕ್ಕಿಂತ ಅವ್ರಲ್ಲಿ ಇಟ್ಟಿರೋ ಒಂದು ಅಭಿಮಾನ ಮತ್ತೊಂದು ಇನ್ನೊಂದು ಅವ್ರಿಗೆ ಹೇಳಿದ್ರಲ್ಲ, ಆ ಮಾತು ಉಳಿಸ್ಕೊಂಡು ನಮ್ ಕರ್ನಾಟಕ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ಇದಿರಸ. ಬೇರೆ ರಾಜ್ಯಗಳು ಆತರ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ರಾಜ್ಯದವ್ರು ಹೇಳಿದಾರೆ ಅಂತಂದ್ರೆ ನಮ್ಮ ಕನ್ನಡದ ಅಭಿಮಾನಿಗಳಾಗಿ ಮಾಡ್ಕೊಂಡು ಹೋಗಿ ಹೆಂಗಿರುತ್ತೆ ಹೇಳಿ ಸರ್. ಅವ್ರು ಹೇಳಿದ್ರೆ ಬೇರೆ ಏನಕ್ಕಲ್ಲ, ನಮ್ ಕರ್ನಾಟಕದ ನೀವು ಬೆಳೆಸ್ರಿ, ಆಮೇಲೆ ಪ್ರತಿಯೊಬ್ರು ಬೆಳೆಸ್ತಾರೆ. ನಾವು ಬೆಳ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ಮೇಲೆ ನಾವು ಮಾಡದೇ ಇಲ್ಲ ಅಂತಂದ್ರೆ ನಾವು ಅಭಿಮಾನಿಯಾಗಿ ಕನ್ನಡಿಗಾಗಿ ಏನ್ ಪ್ರಯತ್ನ ಹೇಳಿ ಸರ್. ನಮಗೆ ಅದೊಂದಕ್ಕೋಸ್ಕರ ಅಣ್ಣರು ಅದೇ ಮಾತು ಹೇಳಿದ್ರು ನಮ್ ರಾಜಣ್ಣವರು. ಆ ದಾರಿನ ಹೋಗೋಣ ಅಂತ ಬರ್ತಿರೋದು ಅವ್ರು ಅದೇ ಮಾತು ಹೇಳ್ತಾರೆ, ಬೇರೆ ಹೇಳ್ತಿಲ್ಲ. ಹಂಗಾಗಿ ಅದೇ ದಾರಿ ಹೋಗ್ಬೇಕು ಸರ್. ಅದೊಂದೇ ನಾವ್ ಹೇಳಕ್ ಇಷ್ಟಪಡೋದು. ನಮ್ ಕರ್ನಾಟಕ ಕನ್ನಡ ಸಿನಿಮಾ ಬೆಳೆಸ್ಕೊಂಡು ಹೋಗೋಣ. ತಮಿಳ್ನಾಡಲ್ಲಿ ಈ ಫ್ಯಾನ್ಸ್ ಅತಿ ಹೆಚ್ಚು ಹೊಂದಿರೋರು ಅಂದ್ರೆ ರಜನಿಕಾಂತ್ ಅವರು ಅಂತೆಲ್ಲ ಹೇಳ್ತಾರೆ ಸರ್. ಅದೇ ರೀತಿ ನಮ್ಮ ಕರ್ನಾಟಕ ಬಂದ್ರೆ ಅದ್ರ ಮೇಲೆ ದರ್ಶನ್ ಅವರು, ಆ ರಜನಿಕಾಂತ್ ಅವ್ರಿಗಿಂತ ಏನ್ ಕಮ್ಮಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದೆಲ್ಲ ಮಾತಿದೆ ಸರ್. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇದನ್ನು ಒಪ್ಕೊಳ್ತೀರಾ? ಈ ತರದೊಂದು ಅಭಿಮಾನಿಗಳಿದ್ದಾರೆ ದರ್ಶನ್ ಅವ್ರಿಗೆ ಅನ್ನುವಂಥದ್ದು. ಅವ್ರಿಗೆ ಅವರು ಇವರಿಗಿಂತ ಒಂದು 20-30 ವರ್ಷ ದೊಡ್ಡರೇ, ಹಂಗೆ ಬೆಳೆದು ಬಂದರೆ. ನಮ್ ಕರ್ನಾಟಕದೊಳಗೆ ಹುಡುಕಿಂದ ಬಂದ ಅಂತಂದ್ರೆ ಅವ್ರೆಲ್ಲರಿಗೂ ಸೇರಿ ಆಲ್ ಓವರ್ ಫ್ಯಾನ್ಸ್, ಆಲ್ ಓವರ್ ಇಂಡಿಯಾ